ಹಾಯ್ ವಿವರ್ಸ್, ಇವತ್ತು ಒಂದು ಸಿಂಪಲ್ ಆದ ಬ್ರೇಕ್ಫಾಸ್ಟ್ ರೆಸಿಪಿನ ನೋಡೋಣ. ನಾನಿಲ್ಲಿ ಒಂದು 8 ಬ್ರೆಡ್ ಪೀಸನ್ನು ತಗೊಂಡು ಎಡ್ಜಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ರೌಂಡ್ ಶೇಪಿಗೆ ತರಬೇಕು ಅಂದರೆ ಈ ಥರ ಗ್ಲಾಸಲ್ಲಿ ಅಥವಾ ಈ ಥರ ಕಟೋರಿಯಲ್ಲಿ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಬೇಡ ಅನ್ನೋದಾದರೆ ಈ ಎಡ್ಜಸ್ ಮಾತ್ರ ತೆಗೆದು ಹೀಗೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಈ ಥರ ನೀರಿನ ಗ್ಲಾಸ್ನ ಹಾಕಿಬಿಟ್ಟು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ನೀವು ಕಟ್ ಮಾಡ್ಕೋಬೋದು. ಆದರೆ ನನಗಿಲ್ಲಿ ಸುಲಭ ಅನಿಸಿರೋ ರೀತಿಲಿ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಉಳಿದಿರೋ ಅಂಥ ಬ್ರೆಡ್ನ ಏನು ಮಾಡೋದು ಅಂತ ಕೂಡ ನೀವು ಯೋಚನೆ ಮಾಡ್ಬೋದು. ಇದನ್ನು ಒಂದು ಸ್ವಲ್ಪ ಒಣಗಿಸ್ಬಿಟ್ಟು ಇದನ್ನು ಬ್ರೆಡ್ ಕ್ರಮ್ಸ್ ಮಾಡಿ ಇಟ್ಕೋಬೋದು. ಸ್ವಲ್ಪ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೌಡ್ರ್ ಮಾಡಿ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಅದನ್ನು ಬಳಸ್ಕೋಬೋದು. ಈಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಇದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನಾನು ಮುಂಚೆನೇ ಇಲ್ಲಿ ಆಲೂಗಡ್ಡೆ ಹಾಗೆ ಹಸಿ ಬಟಾಣೆನ ಕುದಿಸ್ಬಿಟ್ಟು ತಗೊಂಡಿದ್ದೀನಿ. ಈ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೇ ಇದಕ್ಕೆ ನಾನು 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಬದಲಾಗಿ ತುಪ್ಪ ಕೂಡ ಬಳಸ್ಕೋಬೋದು. ಈಗೆಲ್ಲ ಸ್ಕೂಲ್ ಶುರುವಾಯಿತು, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಥವಾ ಟಿಫನ್ಗೆ ಏನು ಮಾಡಿಕಟ್ಟೋದು ಅಂತೆಲ್ಲ ಟೆನ್ಷನ್ ಇರುತ್ತಲ್ವ. ಸೊ ಈ ಥರದ್ದು ಯಾವುದಾದ್ರೂ ಬ್ರೆಡ್ಡಿಂದ ಮಾಡುವಂಥ ಒಂದು ರೆಸಿಪಿನ ನಾವು ಮಾಡಿ ಟಿಫನ್ ಬಾಕ್ಸ್ಗೆ ಕಳಿಸ್ಬೋದು. ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಈ ರೆಸಿಪಿನ ಮಾಡಿ ಟೀ ಜೊತೆ, ಕಾಫಿ ಜೊತೆ ಅಥವಾ ಹಾಲ್ ಜೊತೆ ಮಕ್ಕಳಿಗೆ ಕೊಡ್ಬೋದು. ಅಂದರೆ ಬೆಳಿಗ್ಗೆ ಹರಿಬರಿಲಿ ಏನು ಮಾಡೋದು ಅಂತ ಟೆನ್ಷನ್ ಎಲ್ಲ ಇರುತ್ತಲ್ವ. ನಾವು ಮುಂಚೆನೇ ಬ್ರೆಡ್ಡನ್ನು ತರಿಸಿ ಇಟ್ಕೊಂಡ್ರೆ ಇದು ತುಂಬ ಸುಲಭವಾಗಿ ನಾವು ಮಕ್ಕಳ ಲಂಚ್ ಬಾಕ್ಸಿಗೆ ಮಾಡಿ ಕಟ್ಬೋದು. ತುಂಬ ಈಸಿಯಾಗಿ ತುಂಬ ಸುಲಭವಾಗೇ ಇದನ್ನು ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸ್ವಲ್ಪ ಸಿಡಿಬೇಕು. ಈಗ ಇದಕ್ಕೆ ನಾನು ಮುಂಚೆನೇ ಕುದಿಸಿ ಇಟ್ಟಂಥ ಹಸಿ ಬಟಾಣೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಬರೀ ನೀರಲ್ಲಿ ಕುದಿಸಿ ಇಟ್ಕೊಂಡಿದ್ದೆ. ನೀರನ್ನೆಲ್ಲ ತೆಗೆದುಬಿಟ್ಟು ಈಗ ಇದಕ್ಕೆ ಹಾಕಿದ್ದೀನಿ. ಇದನ್ನು ಈ ರೀತಿ ಸೌಟಿಂದ ಅಥವಾ ಮ್ಯಾಶರಿಂದ ಸ್ವಲ್ಪ ಮ್ಯಾಶ್ ಮಾಡಬೇಕು. ಇದು ಮುಂಚೆನೇ ಬೆಂದಿರೋದ್ರಿಂದ ಚೆನ್ನಾಗಿ ಇದು ಮ್ಯಾಶ್ ಆಗುತ್ತೆ. ತೀರಾ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಈ ರೀತಿ ಆದರೆ ಸದ್ಯಕ್ಕೆ ಸಾಕು. ನೀವು ಬೇಕಾದರೆ ಇಲ್ಲಿ ಬೆಳ್ಳುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು ಅಥವಾ ಸ್ವಲ್ಪ ಕುಟ್ಟಿ ಕೂಡ ಹಾಕ್ಕೋಬೋದು. ಆದರೆ ನಾನಿಲ್ಲಿ ಬೆಳ್ಳುಳ್ಳಿನ ಬಳಸ್ತಾ ಇಲ್ಲ. ಇದು ಒಂದು 2-3 ಸೆಕೆಂಡು ಬೆಂದ ಮೇಲೆ ನಾನು ಆಲೂಗಡ್ಡೆನ ಮುಂಚೆನೇ ಕುದಿಸಿ ಇಟ್ಕೊಂಡಿದ್ದೆ. ಅದನ್ನು ಈ ರೀತಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಆಲೂಗಡ್ಡೆನ ತುರಿದು ಕೂಡ ಹಾಕ್ಕೋಬೋದು ಅಥವಾ ಕೈಯಿಂದ ಮ್ಯಾಶ್ ಮಾಡಿ ಕೂಡ ಹಾಕ್ಕೋಬೋದು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಗರಂ ಮಸಾಲೆ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಇಲ್ಲಿ ಖಾರನ ಕಡಿಮೆ ಹಾಕಿದ್ದೀನಿ. ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು
ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮನ್ನು ಸ್ವಲ್ಪ ಲೋವಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಈ ರೀತಿ ಒತ್ತುತ್ತಾನೆ ಮಿಕ್ಸ್ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆ ಈ ಹಸಿ ಬಟಾಣಿ ಕೂಡ ಮ್ಯಾಶ್ ಆಗುತ್ತೆ. ಮಕ್ಕಳಿಗೆ ಅದೇ ಚಪಾತಿ ಅಥವಾ ಅದೇ ರೊಟ್ಟಿ ಪಲ್ಯ ಈ ಥರದನ್ನು ಕಳಿಸೋದ್ರಿಂದ ಮಕ್ಕಳಿಗೆ ತುಂಬ ಬೇಜಾರಾಗುತ್ತೆ. ಸ್ಕೂಲಲ್ಲಿ ಟಿಫನ್ ಬೇಕು ಅಥವಾ ಸ್ನ್ಯಾಕ್ಸ್ ಬೇಕು ಅಂತ ಎಲ್ಲ ಮಕ್ಕಳು ಕೇಳಿದಾಗ ಈ ಥರದನ್ನು ಮಾಡಿ ಕಟ್ಟೋದ್ರಿಂದ ಅವರು ಖುಷಿಯಿಂದ ತಿಂತಾರೆ. ಬಾಕ್ಸ್ ಕೂಡ ಖಾಲಿಯಾಗಿ ಬರುತ್ತೆ. ನಾವು ಮನೆಯಲ್ಲಿರೋ ಐಟಮಿಂದನೇ ಒಂದು ಸ್ನ್ಯಾಕ್ಸನ್ನು ಮಾಡಿ ಕೊಟ್ಟಾಗೂ ಇರುತ್ತೆ. ಹೆಲ್ದಿ ಕೂಡ ಹೌದು. ಈ ರೀತಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈಗ ಬೇಕಾದರೆ ನೀವು ಸ್ವಲ್ಪ ಉಪ್ಪನ್ನು ಟೇಸ್ಟ್ ಮಾಡಿ ನೋಡಿ. ಉಪ್ಪು ಕಡಿಮೆ ಇದ್ದರೆ ನೀವು ಹಾಕ್ಕೋಬೋದು. ಇಲ್ಲಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆ. ಸೊ ಈಗ ನಾನು ಫ್ಲೇಮನ್ನು ಆಫ್ ಮಾಡಿ ಇದನ್ನು ಆರೋದಕ್ಕೆ ಒಂದು ಬೇರೆ ತಟ್ಟೆಗೆ ತೆಗೆದು ಇಟ್ಕೊಳ್ತೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಈ ರೀತಿ ತಣ್ಣಗಾದಮೇಲೆ ನಾವು ಮುಂಚೆನೇ ಕಟ್ ಮಾಡಿ ಇಟ್ಟಿರೋಂಥ ಬ್ರೆಡ್ಗೆ ಇದನ್ನು ಈ ಟಿಕ್ಕಿ ಥರ ಮಾಡಿಕೊಂಡು ಇಟ್ಕೋಬೇಕು. ಇಲ್ಲಿ ನೀವು ಬೇಕಾದರೆ ಟೊಮೆಟೊ ಕೆಚಪ್ಪು ಅಥವಾ ದೊಡ್ಡವ್ರಿಗಾದರೆ ಗ್ರೀನ್ ಚಿಲ್ಲಿ ಸಾಸು ಈ ಥರದ್ದನ್ನೆಲ್ಲ ಬೇಕಾದರೆ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಬೋದು. ನಾನು ಮಾಡಿ ಇಟ್ಟಂಥ ಈ ಮಸಾಲೆನ ಈ ಥರ ಕೈಯಿಂದನೇ ತಟ್ಟಿಬಿಟ್ಟು, ಅಂದರೆ ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಇದನ್ನು ತಟ್ಟಿಬಿಟ್ಟು ಕಟ್ ಮಾಡಿ ಇಟ್ಟಂಥ ಈ ಬ್ರೆಡ್ಡಿನ ರೌಂಡ್ ಶೇಪಲ್ಲಿದೆ ಅಲ್ವಾ, ಆ ಬ್ರೆಡ್ಡಿನ ತುಂಡುಗಳ ಮೇಲೆ ಇಟ್ಕೊಳ್ತಾ ಹೋಗ್ತೀನಿ. ನೀವು ಬೇಕಾದರೆ ಇದನ್ನು ಸ್ಪೂನಿಂದ ಹಚ್ಚಿಬಿಟ್ಟು ಸ್ಪ್ರೆಡ್ ಕೂಡ ಮಾಡ್ಕೋಬೋದು. ಬಟ್ ಈ ರೀತಿ ಉಂಡೆ ಥರ ಮಾಡಿ ಇದನ್ನು ಟಿಕ್ಕಿ ಆಕಾರಕ್ಕೆ ಮಾಡಿಕೊಂಡು ಈ ರೀತಿ ಇಡೋದ್ರಿಂದ ಚೆನ್ನಾಗಿರುತ್ತೆ. ಅದರ ಇನ್ನೊಂದು ಬ್ರೆಡ್ಡನ್ನು ತುಂಡನ್ನು ಇದ್ರ ಮೇಲೆ ಹಾಕಿ ನಾವು ಚೆನ್ನಾಗಿ ಇದನ್ನು ಫೋಲ್ಡ್ ಮಾಡ್ಬೋದು. ಇದಕ್ಕೆ ನಾನೀಗ ಸ್ವಲ್ಪ ಮಕ್ಕಳಿಗಾಗಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ನೀವು ಮುಂಚೆನೇ ಬೇಕಾದರೆ ಬ್ರೆಡ್ಗೆ ಇದನ್ನು ಸ್ಪ್ರೆಡ್ ಮಾಡಿ ಕೂಡ ಆಮೇಲೆ ಈ ಆಲೂ ಮಸಾಲೆನೆಲ್ಲ ಇದ್ರ ಮೇಲೆ ಇಟ್ಕೋಬೋದು. ನೋಡಿ, ಈ ರೀತಿ ಒತ್ತಿಬಿಟ್ಟು ಚೆನ್ನಾಗಿ ಇದನ್ನು ಎಲ್ಲ ಕಡೆ ಬರೋ ಹಾಗೆ ಈ ರೀತಿ ಒತ್ತಿಬಿಟ್ರೆ ಇದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಇದಕ್ಕೆ ನೀವು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಬೇರೆ ಮಸಾಲೆ ಕೂಡ ಹಾಕ್ಕೋಬೋದು. ನಿಮಗೆ ಬೇರೆ ಥರದ ಮಸಾಲೆಗಳು ಇಷ್ಟ ಆಗುತ್ತೆ ಅನ್ನೋದಾದರೆ ನೀವು ಬೇರೆ ಥರದ ಮಸಾಲೆನ ಹಾಕ್ಬೋದು. ನೋಡಿ, ಇಲ್ಲಿ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿರೋದಕ್ಕೆ ಈ ಥರ ಟಿಕ್ಕಿ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಹಾಗೆ ಎಡ್ಜಸ್ ಎಲ್ಲ ಕಟ್ ಮಾಡಿದ್ನಲ್ವ, ಈ ಬ್ರೆಡ್ ಪೀಸ್ಗೆ ಟೊಮೆಟೊ ಕೆಚಪ್ನ ಈ ರೀತಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಜಾಸ್ತಿ ಈ ಆಲೂ ಮಸಾಲೆನ ತಗೊಂಡು ಸಾಧ್ಯ ಆದಷ್ಟು ಈ ಬ್ರೆಡ್ಗೆಲ್ಲ ಅದು ಸ್ಪ್ರೆಡ್ ಆಗಿರಬೇಕು. ಅಷ್ಟು ಮಸಾಲೆನ ತಗೊಂಡು
ಈಗ ಇದನ್ನು ಕೂಡ ಈ ರೀತಿ ಕ್ಲೋಸ್ ಮಾಡಿ ಇದನ್ನು ಈ ರೀತಿ ಒತ್ತಿ ಇಟ್ಕೊಳ್ತೀನಿ. ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಮಸಾಲೆನ ನೀವು ಹಾಕ್ಕೋಬೋದು. ನೋಡಿ ನಾನಿಲ್ಲಿ 4 ಪೀಸ್ಗಳು ಮಾತ್ರ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಈ ಪ್ಯಾನ್ಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಅಥವಾ ಬೆಣ್ಣೆನ ಅಥವಾ ತುಪ್ಪನ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕಿಬಿಟ್ಟು ಈಗ ಈ ಬ್ರೆಡ್ಡನ್ನು ಶಾಲೋ ಫ್ರೈ ಮಾಡಬೇಕು. ಸಾಕು, ಇಷ್ಟು ಎಣ್ಣೆ ಅಥವಾ ಬೆಣ್ಣೆ ಹಾಕ್ಕೊಂಡ್ರೆ ಸಾಕು, ತೀರಾ ಹಾಕಬೇಕು ಅಂತ ಏನೂ ಇಲ್ಲ. ನಾನು ತೀರಾ ಚಿಕ್ಕದಾಗಿರೋ ಬಾಣಲಿನ ತೊಗೊಂಡಿರೋದ್ರಿಂದ ಒಂದೊಂದನ್ನೇ ಇಲ್ಲಿ ಮಾಡ್ತಾಯಿದ್ದೀನಿ. ನೀವು ದೊಡ್ಡ ಪ್ಯಾನು ಅಥವಾ ದೊಡ್ಡದಾಗಿರೋ ಬಾಣಲಿನ ತೊಗೊಂಡ್ರೆ 2-3 ಒಂದೇ ಸಾರಿ ಈ ರೀತಿ ಫ್ರೈ ಮಾಡ್ಕೋಬೋದು. ಎರಡೂ ಬದಿಲಿ ಚೆನ್ನಾಗಿ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಬೇಕು ಅನ್ನೋದಾದರೆ ಇದ್ರ ಮೇಲೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಯಾವುದನ್ನು ಬೇಕಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಇದನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದಕ್ಕೆ ಕೂಡ ನಾನು ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ತುಪ್ಪ ಸ್ವಲ್ಪ ಕರಗ್ತಾ ಇದ್ದ ಹಾಗೇ ಇನ್ನೊಂದನ್ನು ಇದೇ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ಎರಡೂ ಬದಿಲಿ ಈ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದನ್ನು ಮಗಚಿ ಹಾಕೋವಾಗ ಹುಷಾರಾಗಿ ಮಗಚಿ ಹಾಕಬೇಕು. ಹಾಗಂತ ಇದು ಕಟ್ಟಾಗಲ್ಲ, ಬಟ್ ಬಿಸಿ ಇರುತ್ತೆ, ತುಂಬ ಹುಷಾರಾಗಿ ಕೂಡ ಮಾಡ್ಕೋಬೇಕು. ಹೀಗೆ ನಮಗೆ ಎಣ್ಣೆ ಬೇಡ, ತುಪ್ಪ ಬೇಡ ಅನ್ನೋದಾದರೆ ನೀವು ಈ ರೀತಿ ಬೆಣ್ಣೆ ಹಾಕಿ ಕೂಡ ಇದನ್ನು ಶಾಲೋ ಫ್ರೈ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ಟಿಕ್ಕಿ ಎಲ್ಲ ಮಾಡ್ಕೊಳ್ತೀವಲ್ವ, ಅದೇ ರೀತಿ ಬ್ರೆಡ್ನಿಂದ ಮಾಡಿರೋ ಅಂಥ ಸ್ನ್ಯಾಕ್ಸು ಮಕ್ಕಳಿಗೆ ಸ್ನ್ಯಾಕ್ಸ್ ಕಟ್ಟೋದಕ್ಕೆ ಇದು ಯೂಸ್ ಆಗುತ್ತೆ, ಅಥವಾ ಸಂಜೆ ಸ್ನ್ಯಾಕ್ಸ್ಗೆ ಕೂಡ ನೀವು ಮಾಡ್ಬೋದು. ಟಿಫನ್ನಿಗೂ ಕೂಡ ನೀವು ಇದರಲ್ಲಿ ತರಕಾರಿ ಇರೋದ್ರಿಂದ ಹಾಗೆ ಬ್ರೆಡ್ಡು ಇರೋದ್ರಿಂದ ನೀವು ಟಿಫನ್ ಬಾಕ್ಸಿಗೆ ಕೂಡ ಇದನ್ನು ಕಟ್ಟಿ ಕಳಿಸ್ಬೋದು. ಮಕ್ಕಳಿಗೆ ತರಕಾರಿನೂ ತಿಂದಂಗಾಗಿರುತ್ತೆ, ಹಾಗೆ ಬ್ರೆಡ್ಡು ಕೂಡ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಈ ರೀತಿ ಈ ಎಡ್ಜಸ್ ಎಲ್ಲ ಚೆನ್ನಾಗಿ ಫ್ರೈ ಆಗೋ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈ ರೀತಿ ಒತ್ತಿಬಿಟ್ಟು ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನಾವು ಇಡೀ ಬ್ರೆಡ್ಡನ್ನು, ಅಂದರೆ ಎಡ್ಜಸ್ ತೆಗೆದಿರೋ ಬ್ರೆಡ್ಡನ್ನು ಆದರೆ ಈ ರೀತಿ ಎಡ್ಜ್ ಕೂಡ ಸ್ವಲ್ಪ ಹಿಂಗೆ ನಿಲ್ಲಿಸಿಬಿಟ್ಟು ಫ್ರೈ ಮಾಡ್ಕೋಬೋದು. ಇದನ್ನು ನಾನು ನಿಮಗೆ ಕಟ್ ಕೂಡ ಮಾಡಿ ತೋರಿಸ್ತೀನಿ. ತುಂಬ ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ, ಮೇಲ್ಗಡೆ ಮಾತ್ರ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಇದಕ್ಕೆ ನಾವು ರವೆ ಆಗಲಿ ಮೈದಾ ಹಿಟ್ಟಾಗಲಿ ಇದನ್ನು ಯಾವುದನ್ನು ಬಳಸಿಲ್ಲ, ಬರೀ ಬ್ರೆಡ್ಡಿಂದನೇ ಮಾಡಿರೋ ಅಂಥ ಸ್ನ್ಯಾಕ್ಸು. ತುಂಬ ಚೆನ್ನಾಗಿರುತ್ತೆ, ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಮೆದುವಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಇದಕ್ಕೆ ನೀವು ಬೇಕು ಅನ್ನೋದಾದರೆ ಮೇಲ್ಗಡೆ ಸ್ವಲ್ಪ ಟೊಮೆಟೊ ಕೆಚಪ್ಪು ಅಥವಾ ಟೊಮೆಟೊ ಸಾಸು ಈ ಥರದ್ದನ್ನೆಲ್ಲ ಹಾಕಿಬಿಟ್ಟು ಸರ್ವ್ ಮಾಡ್ಬೋದು. ಅಥವಾ ಬಾಕ್ಸಿಗೂ ಕೂಡ ಈ ಥರ ಹಾಕಿಬಿಟ್ಟು ನೀವು ಬಾಕ್ಸಿಗೆ ಕೂಡ ಕಳಿಸ್ಬೋದು. ಒಂದು ಸಾರಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ಥರದ ಅಡುಗೆಗಳು ಬೇಕು
ಯಾವ ಥರದ ಅಡುಗೆಗಳು ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ, ಯಾವುದನ್ನು ಹೇಳ್ಕೊಡ್ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಮಾಡಿರೋ ಅಂಥ ಈ ಕೆಲವೊಂದು ಅಡುಗೆಗಳಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಅಂದರೆ ನನಗೂ ಕೂಡ ಮುಂದೆ ಯಾವ ಥರದ ಅಡುಗೆಗಳು ಮಾಡಬೇಕು ಅನ್ನೋದು ಗೊತ್ತಾಗತ್ತೆ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.